ಜೈ ಹಿಂದ್. ಎಲ್ಲ ನನ್ನ CISF ಎಕ್ಸ್ಪೀರಿಯನ್ಸ್ಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಕೇಸಿಂದ ಸೊ ಒಂದು ಪ್ಯಾರಾಮಿಲಿಟರಿ ಫೋರ್ಸಸ್ನಲ್ಲಿ ನಿಮ್ಗೆ ಆ ಹುದ್ದೆಯನ್ನು ಕಾಲ್ಫಾರ್ಮನ್ನು ಮಾಡಿದರು. ಸೊ 1100 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರು. ಇಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದರು. ಈ ಹುದ್ದೆ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆದವರಿಗೆ ಇದೊಂದು ಅವಕಾಶ ಇತ್ತು. ಇದು ಬಂದ್ಬಿಟ್ಟು ಅಪ್ಲಿಕೇಶನನ್ನು ಬಹಳ ದಿನ ಆಗಿತ್ತು ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಫಿಸಿಕಲ್ ಯಾವಾಗ ನಡೀತದೆ ಅಂತ ಹೇಳಿ. ಫಿಸಿಕಲ್ಲು ಕೂಡ ಸ್ಟಾರ್ಟ್ ಆಗಿದೆ. ಫಿಸಿಕಲ್ಲು ಇದೇ ತಿಂಗಳ 26ನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ 10ನೇ ತಾರೀಕಿನವರೆಗಡೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಕೂಡ ಇದರಲ್ಲಿ ಅವಕಾಶ ಇತ್ತು. ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬೋದು. ನೀವೇನಾದರೂ ಸೊ ಅತಿ ಕಡಿಮೆ ಕಾಂಪಿಟೇಷನ್ದಲ್ಲಿ ನಾನು ಒಳಗಡೆ ಒಂದು ಯಾವುದಾದ್ರೂ ಒಂದು ಫೋರ್ಸ್ಗೆ ಜಾಯಿನ್ ಆಗಿ ಸೊ ಬೆಸ್ಟ್ ಇರ್ತಕ್ಕಂಥ ಹುದ್ದೆಯನ್ನು ಸೇರಬೇಕು ಅಂತ ನಿಮ್ಮ ಆಸೆ ಇತ್ತಪ್ಪ ಅಂದರೆ ಇದೊಂದು ಬೆಸ್ಟ್ ಅಂತ ನಾನೇ ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹಿಂದಿನ ಬ್ಯಾಚ್ನಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ. ಸೊ ಈ ಹುದ್ದೆಗೆ ನೀವು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀರಿಯಪ್ಪ ಅಂತಂದರೆ ಸೊ ಸರ್ ಫಿಸಿಕಲ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಇವಾಗಲೇ. 26ನೇ ತಾರೀಕು ಸರ್, 27ಕ್ಕಿತ್ತು, 28ಕ್ಕಿತ್ತು, ಅದರ ಜೊತೆಗೆ 29ಕ್ಕೂ ಇತ್ತು ಸರ್. ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿ ಕೇಳ್ತಾ ಇದ್ರಿ, ಸರ್ ನಾವು ಫಿಸಿಕಲ್ ಪಾಸ್ ಆಗಿದ್ದೀವಿ, ನೆಕ್ಸ್ಟ್ ಮತ್ತು ಟ್ರೇಡ್ ಟೆಸ್ಟ್ ಮತ್ತು ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್. ಟ್ರೇಡ್ ಟೆಸ್ಟ್ನ ಆಲ್ಮೋಸ್ಟ್ ಅಲ್ಲಿ ಪಾಸ್ ಮಾಡ್ಕೊಳ್ತೀರಿ, ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ, ಅದರ ಜೊತೆಗೆ ಟ್ರೇಡ್ ಟೆಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರ್ ನಾವು ಫಿಸಿಕಲ್ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ ಸರ್, ನಿಮ್ಮ ಅಕಾಡೆಮಿಯಲ್ಲಿ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೊ ಏನಾದರೂ ನೀವು ಟ್ರೇಡ್ ಟೆಸ್ಟ್ಗೆ ಮತ್ತು ಎಕ್ಸಾಮ್ ತರಬೇತಿಯನ್ನು ಕೊಡ್ತಾ ಇದ್ದೀರಾ ಸರ್ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಇದಕ್ಕೋಸ್ಕರನೇ ಸಪ್ರೇಟ್ ಆಗಿರ್ತಕ್ಕಂಥದ್ದು CISFಗೆ ಬ್ಯಾಚನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಅಡ್ಮಿಷನ್ಗಳು ಬಂದ್ಬಿಟ್ಟು ಅಕ್ಟೋಬರ್ 10ರವರೆಗಡೆ ಮಾತ್ರ ಇರ್ತೈತಿ. ಸೊ ಇದು ಲಿಮಿಟೆಡ್ ಸೀಟ್ಗಳು ಇರ್ತಾವೆ. ನೀವೇನಾದ್ರೂ ಬಂದು ಈ ಸರಿ ನಾನು CISFನಲ್ಲಿ ಜಾಯಿನ್ ಆಗಬೇಕು, ಅದರ ಜೊತೆಗೆ BSF ಅರ್ಜಿ ಸಲ್ಲಿಸ್ತೀನಿ, SSCನೂ ಅರ್ಜಿ ಸಲ್ಲಿಸ್ತೀನಿ. ಅಕ್ಟೋಬರ್ದಲ್ಲಿ ನೆಕ್ಸ್ಟ್ 45,000 ಹುದ್ದೆಗಳು ಕಾಲ್ಫರ್ಮ್ ಆಗ್ತಾವೆ. ಅದರ ಜೊತೆಗೆ ಯಾವುದೇ ಒಂದು ಹುದ್ದೆಯನ್ನು ಕರೆದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾನು ಅಪ್ಲಿಕೇಶನ್ಗಳನ್ನು ಹಾಕ್ತೀನಿ ಅನ್ನೋರು ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬಂದು ಜಾಯಿನ್ ಆಗ್ಬೋದು. ಸರ್ ಇದೊಂದು ಚೂರು ಎಕ್ಸಾಮ್ ಸಿಲೆಬಸ್ ಅನ್ನ ಹೇಳಿ ಅಂತ ಹೇಳಿಸಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಇದ್ರ ಎಕ್ಸಾಮ್ ಸಿಲೆಬಸ್ ಅನ್ನ ಹೇಳ್ತೀನಿ, ಅದರ ಜೊತೆಗೆ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಮುಂದೆ ಏನು ಇರ್ತದೆ ಅನ್ನೋದು ಕೂಡ ನಾನು ಇನ್ಫಾರ್ಮೇಶನ್ಗಳನ್ನ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಬಂದ್ಬಿಟ್ಟು ಈ ಹುದ್ದೆ ನೋಡ್ಕೊಡ್ರಿ, ಇವಾಗಲೇ PET ಮತ್ತು PST ಪಾಸ್ ಮಾಡ್ಕೊಂಡಿದ್ದೀರಾ. ಸ್ಟೇಜ್ 1 ಏನಪ್ಪ ಅಂದ್ರೆ PET ಮತ್ತು PST ಈ ಹುದ್ದೆಯನ್ನ ಇವಾಗಲೇ ನಡೀತಾ ಇದೆ ಈ ಟೆಸ್ಟ್. ಸೊ ಇದು ಕಂಪ್ಲೀಟ್ ಆಗೋಕೆ ಬಂತು. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಸರ್ ಸೆಕೆಂಡ್ ಏನಿರ್ತದ, ಸೆಕೆಂಡ್ ಬಂದ್ಬಿಟ್ಟು ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಅದರ ಜೊತೆಗೆ ಡಾಕ್ಯುಮೆಂಟ್ ಆದ ತಕ್ಷಣ ಟ್ರೇಡ್ ಟೆಸ್ಟ್ ಕೂಡ ನಿಮ್ದು ಇರ್ತದ. ಸೊ ನಿಮ್ದು PET ಮತ್ತು PST ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಿಮ್ದು ಡಾಕ್ಯುಮೆಂಟು ಮತ್ತು ಟ್ರೇಡ್ ಟೆಸ್ಟ್ ಇರುತ್ತೆ. ಇವು ಎರಡರಲ್ಲಿ ಕೂಡ ನೀವು ಪಾಸ್ ಆದ್ರಿಯಪ್ಪ ಅಂತಂದ್ರೆ ಎಕ್ಸಾಮ್ ಇರ್ತದೆ. ಸೊ ಎಕ್ಸಾಮ್ ಏನಪ್ಪಾ ಅಂದ್ರೆ ನಿಮ್ದು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಸೊ ಈ ಎಕ್ಸಾಮಿಗೆ ನೀವು ತಯಾರಿಯನ್ನ ಮಾಡಬೇಕು ಅಂತಂದ್ರೆ ಟೋಟಲಿ ಬಂದ್ಬಿಟ್ಟು 100 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಎಷ್ಟು 100 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಸೊ ಈ 100 ಮಾರ್ಕ್ಸ್ ಎಕ್ಸಾಮ್ ನಲ್ಲಿ ಏನೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತ ಹೇಳಿ ಆ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಇದು ಪಾಸ್ ಆದ್ಮೇಲೆ ಸೊ ಎಕ್ಸಾಮು ಕೂಡ ಕ್ಲಿಯರ್ ಆದ್ರಿಯಪ್ಪ ಅಂತ ತಿಳ್ಕೊಡ್ರಿ, ಫೈನಲಿ ನಿಮ್ಗೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ಆದ ನಂತರ ರೀಮೆಡಿಕಲ್ ಇರ್ತದೆ. ರೀಮೆಡಿಕಲ್ ಏನಾದ್ರು ನಿಮ್ದ ಅಕಸ್ಮಾತ್ ಈ ಡೈರೆಕ್ಟ್ ಆಗಿರ್ತಕ್ಕಂಥ ಮೆಡಿಕಲ್ ನಲ್ಲಿ ಫೇಲ್ ಆದ್ರೆ ಸೊ ರೀಮೆಡಿಕಲ್ ಕೊಡ್ತಾರೆ, ರೀಮೆಡಿಕಲ್ ಕೂಡ ಪಾಸ್ ಮಾಡ್ತಾರೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಅದಾದ್ಮೇಲೆ ನಿಮ್ದು ಫೈನಲ್ ಮೆರಿಟ್ ಬರ್ತದ. ಸೊ ಇಷ್ಟು ಸೆಲೆಕ್ಷನ್ ಪ್ರೊಸೆಸ್ ಇರ್ತದ. ಸರ್ ಇದಕ್ಕೆ ಒಂಚೂರು ನಮಗೆ ಎಕ್ಸಾಮ್ ಸಿಲೆಬಸ್ ಅನ್ನ ಹೇಳಿ ಸರ್, ನಾವು ಓದ್ಬೇಕಂತ ಮಾಡಿದೀವಿ ಅಂತ ಅಂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡ್ಕೊಡ್ರಿ ಏನಿರ್ತದ. ಅದ್ರ ಜೊತೆಗೆ ಫಸ್ಟ್ ಆಫ್ ಆಲ್ ನಿಮಗೆ ಬೇಕಾಗಿರತಕ್ಕಂಥದ್ದೇನ ಟ್ರೇಡ್ ಟೆಸ್ಟ್ ಬಗ್ಗೆ ನಾಲೆಜ್ ಕೊಡಿ ಅಂತ ಕೇಳ್ತಿದಿಲ್ಲ. ನೀವೇನಾದ್ರೂ ಕುಕ್ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥವ್ರಿಗೆ ನಿಮ್ಗೆ ಏನೆಲ್ಲ ಮಾಡಕ್ ಹಸ್ತಾರ ಅಂತಂದ್ರೆ ಕುಕಿಂಗ್, ಚಪಾತಿ ಮತ್ತು ರೈಸ್ ಮಾಡಕ್ ಹಸ್ತಾರ. ಅದರ ಜೊತೆಗೆ ವೆಜಿಟೇಬಲ್ಸ್ ಏನಿರ್ತಾವಲ್ಲ ಅವ್ನ ಕಟಿಂಗ್ ಮಾಡಕ್ ಹಸ್ತಾರ. ನೆಕ್ಸ್ಟ್ ಅವೇನು ಸೀಡ್ಸ್ ಇರ್ತಾವಲ್ಲ ಕಡಲೆಕಾಳು, ಹೆಸರು ಕಾಳು, ಅವಕ್ಕೆ ಏನ್ ಅಂತಾರ ಅಂತ ಕೇಳ್ತಾರ. ನೆಕ್ಸ್ಟ್ ಇಂಗ್ಲಿಷ್ನಲ್ಲಿ ಮತ್ತು ಹಿಂದಿಯಲ್ಲಿ. ನೆಕ್ಸ್ಟ್ ಅದರ ಜೊತೆಗೆ ಕುಕಿಂಗ್ ಮೀಟು ಮತ್ತು ಎಗ್, ಚಿಕನ್ ಸೊ ಈ ತರ ಮಾಡಕ್ ಹಸ್ತಾರ ಅಂತೇಳಿ ಇದರಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದಾರ. ಬಟ್ ಇಂಥವ್ನೇನೋ ಮಾಡಕ್ಕಲ್ಲ, ಚಪಾತಿ ಮಾತ್ರ ಕಂಪಲ್ಸರಿಯಾಗಿ ಮಾಡಕ್ ಹಚ್ಚಿ ಹಸ್ತಾರ.
ನೆಕ್ಸ್ಟ್ ಬೂಟ್ ಮೇಕರು ಮತ್ತು ಕಾಬ್ಲರ್ ಯಾರು ಹಾಕಿದಿರಲ್ಲ, ಸೊ ನಿಮ್ಮದು ಪಾಲಿಸಿಂಗ್ ಆಫ್ ಶೂಸ್ಗಳನ್ನು ಪಾಲಿಶ್ ಮಾಡೋಕೆ ಹಚ್ತಾರ. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ಟೂಲ್ಸ್ಗಳನ್ನು ಯಾವ ಥರ ಹಿಡಿದೀಯ ಅನ್ನೋದು ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಕಟಿಂಗ್ ಆಫ್ ಲೆದರ್, ರಿಪೇರ್, ಸ್ಟಿಚಿಂಗ್ ಆಫ್ ಶೂಸ್. ಅಕಸ್ಮಾತ್ ಶೂಸ್ ಏನಾದರೂ ಕಟ್ ಆಗಿತ್ತು, ಸೊ ಅದನ್ನು ಸ್ಟಿಚ್ ಮಾಡಿ ಯಾವ ಥರ ರೆಡಿ ಮಾಡಿ ಕೊಡ್ತೀಯ ಅನ್ನೋದು ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಟೇಲರ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಟೇಲರ್ ನೋಡ್ಕೊಡ್ರಿ, ಟೇಕಿಂಗ್ ಮೆಜರ್ಮೆಂಟ್ ಆಫ್ ಪರ್ಸನಲ್. ಓಕೆ, ಮೆಜರ್ಮೆಂಟನ್ನು ಯಾವ ಥರ ತಗೊಳ್ತೀಯ ಕ್ವಶನ್ಸನ್ನು ಕೇಳ್ತಾರೆ. ಫಸ್ಟ್ಗೆ ಮೆಜರ್ಮೆಂಟನ್ನು ತಗೊಳ್ಬೇಕಾದ್ರೆ ಫಸ್ಟ್ ಭುಜದಿಂದ ತಗೋತಾರ ಅಥವಾ ತೋಳಿಂದ ತಗೋತಾರ, ಸೊ ಅದೇ ನಂತರಾಗಿ ಲೆಗ್ಸ್ ತಗೋತಾರ. ಏನು ನಿಮ್ಮದು ಟ್ರಂಕ್ ಫಸ್ಟ್ಗೆ ನಿಮ್ಮದು ಯಾವ ಸೈಜನ್ನು ತಗೊಳ್ತಾರೆ ಅನ್ನೋದನ್ನು ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಕಟಿಂಗ್ ಕ್ಲಾತ್ಸ್, ಯಾವ ಥರ ಕಟಿಂಗ್ ಮಾಡ್ತೀಯ ಕ್ಲಾತ್ಸನ್ನು. ನೆಕ್ಸ್ಟ್ ಸ್ಟಿಚಿಂಗ್ ಇನ್ಫಾರ್ಮ್, ಯಾವ ಥರ ಸ್ಟಿಚಿಂಗ್ ಇನ್ಫಾರ್ಮ್ ಮಾಡ್ತೀಯ ಅಂತ ಚೆಕ್ ಮಾಡ್ತಾರೆ. ಸೊ ಓಕೆ, ಬಾರ್ಬರ್ ಹಾಕಿರ್ತಕ್ಕಂಥವ್ರಿಗೆ ಕಟಿಂಗ್ ಮಾಡೋದು ಯಾರು ಹಾಕಿದಿರಲ್ಲ. ಹ್ಯಾಂಡ್ಲಿಂಗ್ ಆಫ್ ಟೂಲ್ಸ್, ಯಾವ ಥರ ಕತ್ರೆಯನ್ನು ಹಿಡಿತಿ, ಸೊ ಯಾವ ಥರ ಹಣಿಗೆಯನ್ನು ಹಿಡಿತಿ. ನೆಕ್ಸ್ಟ್ ಹೇರ್ ಕಟಿಂಗ್ ಮಾಡೋದು. ಸೊ ಕಟಿಂಗ್ ಮಾಡೋಕೆ ಹಚ್ಚಲ್ಲ, ನಿಮ್ಮ ಕೈಗೆ ಏನಾದರೂ ಯಾರ್ದಾರು ತಲೆ ಕೊಟ್ರಪ್ಪ ಅಂತಂದ್ರೆ ಮುಗಿದೋದು, ಪೂರ್ತಿ ಸ್ವಚ್ಛಂಗ ಬೋಳಿಸಿ ಕೈ ಬಿಡ್ತೀರಿ. ಬೇಡ, ಆ ಥರ ಏನು ಕೊಡೋದಿಲ್ಲ. ಜಸ್ಟ್ ನಿಮ್ಗೆ ಹ್ಯಾಂಡ್ ಟೂಲ್ಸನ್ನು ಯಾವ ಥರ ಹುಡ್ಕೊಳ್ಬೇಕಂತ. ನೆಕ್ಸ್ಟ್ ಸೇವಿಂಗ್ಸನ್ನು ಮಾಡಬೇಕಾದ್ರೆ ಫಸ್ಟಿಗೆ ಸ್ಟಾರ್ಟ್ ಆಫ್ ಏನು ಮಾಡಬೇಕು ಅನ್ನೋದು ಕೂಡ ಅದ್ರ ಬಗ್ಗೆ ನೀವು ಕ್ವಶನ್ಸನ್ನು ಹೇಳಬೇಕು. ನೆಕ್ಸ್ಟ್ ವಾಸರ್ಮನ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ವಾಸರ್ಮನ್ ನೋಡ್ಕೊಡ್ರಿ, ವಾಷಿಂಗ್ ಆಫ್ ಕ್ಲಾತ್ಸ್ ಅಂದರೆ ನೀವು ಅರಿಬೆಯನ್ನು ಯಾವ ಥರ ಕ್ಲೀನ್ ಮಾಡ್ತೀರಾ. ನೆಕ್ಸ್ಟ್ ಐರನಿಂಗ್ ಆಫ್ ಕಾಟನ್ ಯೂನಿಫಾರ್ಮ್ ಹಾಗಂದ್ರೆ ಐರನ್ ಯಾವ ಥರ ಮಾಡ್ತೀರಾ. ಐರನ್ ಮಾಡಬೇಕಾದ್ರೆ ಒಂದಿಷ್ಟು ಟೆಪ್ಸ್ಗಳು ಇರ್ತಾವೆ. ಫಸ್ಟ್ಗೆ ಹೋದ ತಕ್ಷಣ ಅಂದರೆ ಫಸ್ಟ್ಗೆ ಯಾವ ಥರ ನೀವು ಐರನ್ ಮಾಡಿದರೆ ಲಾಸ್ಟಿಗೆ ಫೈನಲ್ ಎಂಡ್ ಆಗುತ್ತೆ ಅನ್ನೋದು ಕೂಡ ಅದು ಗೊತ್ತಾಗುತ್ತೆ. ಯಾಕೆಂದರೆ ಆ ಥರ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟ್ ಐರನ್ ಆಫ್ ವುಲನ್ ಕಾಟನ್ ಯೂನಿಫಾರ್ಮ್. ನೆಕ್ಸ್ಟ್ ಅದರ ಜೊತೆಗೆ ಸ್ವೀಪರ್ ಹಾಕಿರ್ತಕ್ಕಂಥವ್ರಿಗೆ ನೆಕ್ಸ್ಟ್ ಸ್ವೀಪಿಂಗ್ ಟಾಯ್ಲೆಟನ್ನು ಯಾವ ಥರ ಕ್ಲೀನ್ ಮಾಡ್ತೀಯಾ, ಸೊ ಆ ಮಟೀರಿಯಲ್ಸ್ಗಳ ನೇಮ್ ಏನು, ಸೊ ಯಾವ ಥರ ಯೂಸ್ ಮಾಡ್ತೀಯಾ ಅದನ್ನ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಕ್ಲೀನ್ ಮಾಡಕ್ಕೆ ಹಚ್ತಾರೆ, ಬಾತ್ರೂಮನ್ನು ಕ್ಲೀನ್ ಮಾಡಕ್ಕೆ ಹಚ್ತಾರೆ. ನೆಕ್ಸ್ಟ್ ಪೇಂಟರ್ ಯಾರು ಹಾಕಿರ್ತಿರಲ್ಲ, ಕಲರ್ ಬಗ್ಗೆ ನಾಲೆಜ್ ಇರಬೇಕು. ಒಂದು 3 ಕಲರ್ಗಳನ್ನು ಕೂಡಿಸಿದಾಗ ಅದು ಯಾವ ಕಲರ್ ಆಗುತ್ತೆ ಅಂತ ಆ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಪೇಂಟರ್ ಆಯಿತು. ಪೇಂಟಿಂಗ್ ಇನ್ ಸೈನ್ ಬೋರ್ಡಿಗೆ ಸೈನ್, ಎಲ್ಲಾದರೂ ಒಂದು ಗೋಡೆಯನ್ನು ಕೊಡ್ತಾರೆ, ಸೊ ಅದಕ್ಕೆ ಸೈನ್ ಮಾಡಿ ಅದು ಕಲರ್ ಪೇಂಟ್ ಮಾಡಿದಾಗ ಯಾವ ಥರ ಕಲರ್ ಕಾಣಿಸ್ತಾ ಆ ಥರ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಡ್ರಾಯಿಂಗ್ ಬಿಡ್ಸಕ್ಕೆ ಹಚ್ತಾರೆ, ಯಾವ್ದಾರ ಒಂದು ಗೋಡೆ ಮೇಲೆ ಡ್ರಾಯಿಂಗ್ ಬಿಡ್ಸಂತ ಹೇಳ್ತಾರೆ. ನೆಕ್ಸ್ಟ್ ಕಾರ್ಪೆಂಟರ್ ಅಂದರೆ ಬಡಿಗೆತನ ನೋಡ್ಕೊಡ್ರಿ, ಯಾವ ಥರ ಹ್ಯಾಂಡಲ್ ಟೂಲ್ಸನ್ನು ಯಾವ ಥರ ಹಿಡಿತೀಯ. ನೆಕ್ಸ್ಟ್ ಕಟಿಂಗ್ ಆಫ್ ವುಡ್, ಯಾವ ಥರ ವುಡ್ಡನ್ನು ಅಂದರೆ ಕಟ್ಟಿಗೆ ಯಾವ ಥರ ವುಡ್ ಕಟ್ ಮಾಡ್ತೀಯ. ನೆಕ್ಸ್ಟ್ ಫಿಟ್ಟಿಂಗ್, ಪಾಲಿಸಿಂಗ್ ಆ್ಯಂಡ್ ಫಿನಿಶಿಂಗ್ ಮೆಟೀರಿಯಲ್ ಅಂದರೆ ಕಟ್ಟಿಗೆಯನ್ನು ಯಾವ ಥರ ಪಾಲಿಶ್ ಮಾಡ್ತೀಯ, ಆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ನೋಡ್ಕೊಡ್ರಿ, ನಾಲೆಜ್ ಆಫ್ AC DC ಕರೆಂಟ್ ಬಗ್ಗೆ ಕೇಳ್ತಾರೆ. ನ್ಯೂ ಎಲೆಕ್ಟ್ರಿಕ್ ಫಿಟ್ಟಿಂಗ್, ಏನಾದರೂ ಒಂದು ಫಿಟ್ಟಿಂಗ್ ಮಾಡಕ್ಕೆ ಹಚ್ತಾರೆ. ನೆಕ್ಸ್ಟ್ ರೆಕ್ಟಿಫಿಕೇಶನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಅದನ್ನು ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಮಾಲಿ ಹಾಕಿರ್ತಕ್ಕಂಥವ್ರಿಗೆ ಮಾಲಿ ನೋಡ್ಕೊಡ್ರಿ, ಏನೇನು ಕೇಳ್ತಾರೆ ಅಂತಂದರೆ ಮಾಲಿ ಬಗ್ಗೆ ಮೇಂಟೆನೆನ್ಸ್ ಆಫ್ ಪ್ಲಾಂಟ್ಸ್ ಅಂದರೆ ಗಿಡಗಳನ್ನು. ಮಾಲಿ ಅಂತಂದರೆ ಸೊ ಗಾರ್ಡನನ್ನು ಮೇಂಟೈನ್ ಮಾಡೋವನು. ಗಾರ್ಡನ್ನಲ್ಲಿ ಯಾವ ಥರ ಗಿಡಗಳಿರ್ತವೆ, ಅದನ್ನು ಯಾವ ಥರ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು, ಅದಕ್ಕೆ ಯಾವ ಟೈಮಲ್ಲಿ ನೀರು ಬಿಡಬೇಕು, ಸೊ ಅದಕ್ಕೆ ಯಾವ ಟೈಮ್ದಲ್ಲಿ ಎಣ್ಣೆ ಹೊಡಿಬೇಕು ಅನ್ನೋದನ್ನು ಕೂಡ ಆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ನಾಲೆಜ್ ಆಫ್ ಸೀಡ್ಸ್ ಆ್ಯಂಡ್ ದೇರ್ ಸೋವಿಂಗ್ ಸೆಷನ್, ಫರ್ಟಿಲೈಸೇಷನ್, ಅದ್ರ ಬಗ್ಗೆ ನಿಮ್ಗೆ ಸೀಡ್ಸ್ ಬಗ್ಗೆನೂ ಕೂಡ ನಾಲೆಜ್ ಇರಬೇಕಾಗತ್ತೆ. ನೆಕ್ಸ್ಟ್ ವೆಲ್ಡರ್ ಯಾರಾದರೂ ಹಾಕಿದ್ರಿಯಪ್ಪ ಅಂದರೆ ವೆಲ್ಡಿಂಗ್ ಟೂಲ್ಸ್ ಬಗ್ಗೆ ನಾಲೆಜ್ ಇರಬೇಕು. ಆ ಟೂಲ್ಸ್ಗಳಿರ್ತಲ್ಲ ಅವ್ರ ನೇಮ್ಗಳನ್ನು ಹೇಳಬೇಕು. ARC ವೆಲ್ಡಿಂಗ್ ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು, ಗ್ಯಾಸ್ ವೆಲ್ಡಿಂಗು ಕೂಡ ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ಚಾರ್ಜ್ ಮೆಕ್ಯಾನಿಕಲ್ ನಾಲೆಜ್ AC ಆ್ಯಂಡ್ DC ಕರೆಂಟ್ ಬಗ್ಗೆ ನಾಲೆಜ್, ವೋಲ್ಟೇಜ್ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇಷ್ಟು ನಿಮ್ದು ಏನಿರ್ತಪ್ಪ ಅಂದರೆ ಟ್ರೇಡ್ ಟೆಸ್ಟ್ ಇರುತ್ತೆ. ಸರ್ ಎಕ್ಸಾಮ್ ಅಂತಂದಿರಲ್ಲ, ಎಕ್ಸಾಮ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಎಷ್ಟು 100 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮ್ ಇರ್ತೈತಿ. 100 ಕ್ವಶನ್ಸ್ಗಳಿರ್ತಾವೆ. ಸೊ 100 ಕ್ವಶನ್ಸ್ ಅಂದರೆ ಯಾವ ಸಬ್ಜೆಕ್ಟ್ಗಳನ್ನ ಕೇಳ್ತಾರೆ, ಸಿಲೆಬಸ್ ಏನಿರ್ತದೆ ಅಂತ ಕೇಳ್ತದಿಲ್ಲ. ಸೊ ಇದು ಬಂದ್ಬಿಟ್ಟು ನೋಡ್ಕೊಡ್ರಿ, 100 ಕ್ವಶನ್ಸು 100 ಮಾರ್ಕ್ಸ್. ಓಕೆ, 100 ಕ್ವಶನ್ಸು 100 ಮಾರ್ಕ್ಸು 2 ಅವರ್ಸ್ ಟೈಮಿಂಗ್ ಇರುತ್ತೆ. 2 ಅವರ್ಸ್ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಎಕ್ಸಾಮ್ ಸಿಲೆಬಸ್ ನೋಡ್ಕೊಡ್ರಿ ಏನಿರ್ತದೆ ಅಂತ ಹೇಳಿ ಜನರಲ್ ಅವೇರ್ನೆಸ್ ಕ್ವಶನ್ಸನ್ನು ಕೇಳ್ತಾರೆ, ಜನರಲ್ ನಾಲೆಜ್ ಕ್ವಶನ್ಸ್ಗಳನ್ನು ಕೇಳ್ತಾರೆ, ನಾಲೆಜ್ ಆಫ್ ಎಲಿಮೆಂಟರಿ ಮೆಥಮೆಟಿಕ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಎಬಿಲಿಟಿ ಟು ಅಬ್ಸರ್ವ್ ದ ಡಿಸಿಗ್ನೇಷನ್ ಪ್ಯಾಟರ್ನ್, ನೆಕ್ಸ್ಟ್ ಆ್ಯಂಡ್ ಟೆಸ್ಟ್ ದ ಬೇಸಿಕ್ ನಾಲೆಜ್. ಓಕೆ, ಈ ಥರದ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಹಿಂದಿ ಆ್ಯಂಡ್ ಇಂಗ್ಲೀಷ್.
ಓಕೆ, ಹಿಂದಿ ಅಂಡ್ ಇಂಗ್ಲಿಷ್ ಗ್ರಾಮರ್ ಕೂಡ ಇದರಲ್ಲಿ ಇರ್ತದ. ಟೋಟಲಿ ಬಂದ್ಬಿಟ್ಟು ಇದರಲ್ಲಿ ಸೆಕ್ಷನ್ ವೈಸ್ ಎಷ್ಟು ಕ್ವಶನ್ಸ್ಗಳನ್ನ ಜನರಲ್ ನಾಲೆಜ್ಗೆ ಎಷ್ಟು ಕೇಳ್ತಾರ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ಗೆ ಎಷ್ಟು ಕೇಳ್ತಾರ, ಸೊ ರೀಸನಿಂಗಿಗೆ ಎಷ್ಟು ಕೇಳ್ತಾರ ಅಂತ ಸೆಕ್ಷನ್ ವೈಸ್ ಕೊಟ್ಟಿಲ್ಲ. ಈ ನೋಟಿಫಿಕೇಶನ್ದಲ್ಲಿ ಇಷ್ಟನ್ನ ಮಾತ್ರ ಕೊಟ್ಟಿದ್ದಾರೆ. ನಾನು ಇಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಈ ಎಕ್ಸಾಮ್ಗೆ ತಯಾರಿಯನ್ನ ಮಾಡ್ಕೊಡ್ರಿ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಇರ್ತದ. ಎಲ್ಲರೂ ಕೂಡ ನೀವೇನು ಅನ್ಕೊಳ್ತಾ ಇದ್ರೆ, ಸರ್ ನಾನು ಫಿಸಿಕಲ್ ಪಾಸ್ ಆಗಿದ್ರಿ, ಟ್ರೇಡ್ ಟೆಸ್ಟ್ ಪಾಸ್ ಆದ್ಮೇಲೆ ನಾನು ಓದ್ಬೇಕಂತ ಮಾಡಿದ್ರಿ ಅಂತ ನಾವು ತಪ್ಪು. ಟ್ರೇಡ್ ಟೆಸ್ಟ್ ನಲ್ಲಿ ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಮೇನ್ ಫೋಕಸ್ ಮಾಡ್ಕೊಡ್ರಿ ಎಕ್ಸಾಮಿಗೆ. ಸೊ ಈಗ ಇಷ್ಟು ಕಷ್ಟಪಟ್ಟು ಫಿಸಿಕಲ್ ಪಾಸ್ ಮಾಡ್ಕೊಂಡು ಬಂದಿರಾ, ಸುಮ್ಮನೆ ಫಿಸಿಕಲ್ ಪಾಸ್ ಮಾಡ್ಕೊಳ್ಳೋದು ಅದೇ ತರನಾಗಿ ಹೋಗೋದು, ಎಲ್ಲನೂ ಕೂಡ ಫಿಸಿಕಲ್ ಇರ್ತಾವ, ಫಸ್ಟ್ಗೆ ಫಿಸಿಕಲ್ ಪಾಸ್ ಮಾಡ್ಕೋತ ಹೊಂಟ್ರಿಪ್ಪ ಅಂದ್ರೆ ಜೀವನದಲ್ಲಿ ಏನೂ ಮಾಡಕ್ ಸಾಧ್ಯ ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಚೆನ್ನಾಗಿ ರೆಡಿ ಆಗ್ರಿ. ಓದ್ತಾ ಇದ್ದೀರಿಪ್ಪ ಅಂದರೆ ಪ್ರತಿಯೊಂದಕ್ಕೂ ಕೂಡ ಪ್ರಿಪ್ರೇಷನ್ ಅನ್ನ ಚೆನ್ನಾಗಿ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಎಕ್ಸಾಮ್ ತರಬೇತಿ ಕೂಡ ತಗೊಳ್ರಿ. ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ನಮ್ಮ HA ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟು ನಾವು ಫಿಸಿಕಲ್ ಜೊತೆಗೆ ದೈಹಿಕ ಮತ್ತು ಲಿಖಿತ ತರಬೇತಿಗಾಗಿ ನಾವು ಕೊಡ್ತಾ ಇದೀವಿ. ನಿಮಗೆ ಫಿಸಿಕಲ್ ಇಂಪಾರ್ಟೆಂಟ್ ಇರಲ್ಲ, SSC GD ಗೆ ಫಿಸಿಕಲ್ ಇಂಪಾರ್ಟೆಂಟ್ ಇರುತ್ತೆ. ಇದು CISF ಅವರಿಗೆ ಟ್ರೇಡ್ ಮತ್ತು ಎಕ್ಸಾಮ್ ತರಬೇತಿಯನ್ನು ಕೊಡ್ತಾ ಇದೀವಿ. 2 ತಿಂಗಳ ಕೋರ್ಸ್ ಇರ್ತೈತಿ. ಅತಿ ಕಡಿಮೆ ದರದಲ್ಲಿ ಹಾಸ್ಟೆಲ್ ಮತ್ತು ಊಟದ ವ್ಯವಸ್ಥೆಯನ್ನು ಮಾತ್ರ ಫೀಸ್ ಕಟ್ಕೊಳ್ಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದೂ ಕೂಡ ಫೀಸ್ ಇರೋದಿಲ್ಲ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡ ನಾವು ಅವಕಾಶವನ್ನ ಕೊಡ್ತಾ ಇದೀವಿ. ಯಾರೆಲ್ಲ CISF ಫಿಸಿಕಲ್ ಅನ್ನ ಪಾಸ್ ಆಗಿ ಬಂದಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ಸೊ ಇನ್ನು ಹೋಗ್ತಿರ್ತಕ್ಕಂಥವ್ರು ಕೂಡ ಯಾವ ಡೇಟಿಗೆ ಇದೆ ಅಂತ ಹೇಳಿ ಕಮೆಂಟ್ ಅನ್ನ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಸೊ ನೆಕ್ಸ್ಟ್ ಇದ್ರ ಟ್ರೇಡ್ ಟೆಸ್ಟ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದ, ಟ್ರೇಡ್ ಟೆಸ್ಟ್ ಯಾವಾಗ ಇರ್ತದ, ಎಕ್ಸಾಮ್ ಯಾವಾಗ ಇರ್ತದ, ಇದ್ರ ಪ್ರತಿಯೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ID, ಇನ್ಸ್ಟಾಗ್ರಾಮ್ ID ಪ್ರತಿ ಒಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.